ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಮ್ಮ ಹಸ್ಬೆಂಡು ಮೂವಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಅದಕ್ಕೆ ರೆಡಿಯಾಗಿ ಮೂವಿಗೆ ಹೋಗ್ತಾ ಇದ್ದೀವಿ. ಬನ್ನಿ ಮೂವಿಗೆ ಹೋಗೋಣ. ಯಾವ ಮೂವಿ ಅಂತ ಗೊತ್ತಾಯ್ತಲ್ವಾ? ಕಾಂತಾರ. ತುಂಬ ದಿನದಿಂದ ನೋಡಬೇಕು ಅಂತ ಅಂದ್ಕೊಂಡಿದ್ವಿ. ನಾನು ಏನಪ್ಪ ಜನನೇ ಇಲ್ಲ ಅಂತ ಅಂದ್ಕೊಂಡೆ. ನೋಡಿ ಆಮೇಲೆ ಹೋಗ್ತಾ 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 ತುಂಬ ಜನ ಆಗೋದ್ರು. ನಿಜ ಶಾಕ್ ಆಯಿತು ಅಷ್ಟು ಜನ ನೋಡಿ. ಥಿಯೇಟ್ರ್ ಫುಲ್ ಆಗಿತ್ತು. ಹಾಗೆ ಥಿಯೇಟ್ರ್ ಒಳಗಡೆ ಎಂಟ್ರಿ ಆದ್ವಿ. ಆಗಿ ಒಂದು 5 ನಿಮಿಷಕ್ಕೆಲ್ಲ ಮೂವಿ ಸ್ಟಾರ್ಟ್ ಆಗೋಯಿತು. ನಾನು ಇದೇನಪ್ಪ ಇಷ್ಟು ಬೇಗ ಸ್ಟಾರ್ಟ್ ಆಗೋಯಿತು ಅಂದ್ಕೊಂಡೆ. ಆದರೆ ನಿಜ ಮೂವಿ ಮಾತ್ರ ಸೂಪರಾಗಿದೆ. ಇನ್ನು ಯಾರ್ಯಾರು ನೋಡಿಲ್ಲ ಹೋಗಿ ನೋಡಿ, ನೋಡಿರೋರು ಮತ್ತೊಮ್ಮೆ ಇನ್ನೂ ಒಂದು ಸರಿ ನೋಡಬೇಕು ಅನ್ಸಿದ್ರೆ ಹೋಗಿ ನೋಡಿ. ನಿಜ ತುಂಬ ಚೆನ್ನಾಗಿದೆ. ನಾನು ಇನ್ನೊಂದು ಟೈಮ್ ನೋಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್ ಎಲ್ಲ ಹೇಳ್ತಿದ್ರು ಬಿಟ್ಟೋಗಿದೆಯಾ ಅಂತ. ಅದಕ್ಕೆ ಫ್ರೆಂಡ್ಸ್ ಒಟ್ಟಿಗೆ ಇನ್ನೊಂದು ಸರಿ ಹೋಗಿ ಮೂವಿ ನೋಡ್ತೀನಿ. ನಿಜ ಸೂಪರಾಗಿದೆ ಮೂವಿ. ನನಗಂತೂ ತುಂಬ ಇಷ್ಟ ಆಯಿತು. ಇನ್ನೂ ಒಂದು ಸರಿ ಹೋಗಿ ನೋಡಿ ಎಲ್ಲರೂ. ನಿಜ ಮಿಸ್ ಮಾಡ್ಕೋಬೇಡಿ ಮೂವಿನ, ಹೋಗಿ ನೋಡಿ. ನನಗಂತೂ ತುಂಬ ಇಷ್ಟ ಆಯಿತು. ರಿಷಬ್ ಶೆಟ್ಟಿ ಅವ್ರು ಮಾತ್ರ ಸಕ್ಕತ್ತಾಗಿ ಮಾಡಿದ್ದಾರೆ ಮೂವಿನ, ಚೆನ್ನಾಗಿ ಮಾಡಿದ್ದಾರೆ. ಒಂದು ಸರಿ ನೋಡಬೇಕು. ನೀವು ಕೂಡ ನೋಡಿ ಫ್ರೆಂಡ್ಸ್. ಮತ್ತು ಈ ಸೀನಂತೂ ಸಕ್ಕತ್ತಾಗಿದೆ. 2 ಕಣ್ಣು ಸಾಕಾಗಲ್ಲ ಅಂದ್ಕೊಳ್ಳಿ, ಅಷ್ಟು ಚೆನ್ನಾಗಿದೆ ಇದು ನೋಡೋಕ್ಕೆ. ನಿಜ ನಾನು ಇನ್ನೂ ಒಂದು ಸರಿ ನೋಡ್ಕೋತೀನಿ ಆ ಮೂವಿನ ಅಂತ ನನಗೂ ಅನಿಸ್ಬಿಟ್ಟೆ. ನೋಡ್ತೀನಿ. ಹಾಗೇ ಮೂವಿ ನೋಡಿಕೊಂಡು ಹೊರಗಡೆ ಬಂದ್ವಿ. ನಮ್ಮ ಯಜಮಾನ್ರು ಸ್ಲಿಪ್ಪರ್ಸ್ ತೊಗೋಬೇಕು, ಶಾಪಿಂಗ್ ಮಾಡೋಣ ಅಂತಂದರು. ಅದಕ್ಕೆ ಮೆಜೆಸ್ಟಿಕ್ಕೆಲ್ಲ ಒಂದು ರೌಂಡ್ ಹಾಕಿ ಶಾಪಿಂಗ್ ಮಾಡೋಕ್ಕೆ ನೋಡ್ತಾ ಇದ್ದೀವಿ. ಏನೇನು ಬೇಕು ಅಂತ ತೊಗೊಳ್ಳೋಣ ಅಂತ ನೋಡ್ತಾ ಇದ್ದೀವಿ. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋದಷ್ಟೇ ಕೆಲಸ, ಇನ್ನೇನಿಲ್ಲ. ಅಮ್ಮ ಅಡುಗೆ